ಹೆಣ್ಮಕ್ಳು ಖುಷಿಯಿಂದ ಇವತ್ತು ಗರ್ಭಿಣಿಯರು ಬಂದು ಭಾಗವಹಿಸ್ತಾ ಇದ್ದಾರೆ. ನೋಡಿ, ಒಂದು ತವ್ರ ಮನೆಗೆ ಮಗಳನ್ನ ಕರೆದು ಸೀಮಂತ ಕಾರ್ಯಕ್ರಮ ಮಾಡಿದ ಹಾಗೆ ತಳಲ್ ತೋರ್ನ ಬಾಳೆ ದಿಂಬನ್ನ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಅದು ಹೆಣ್ಣಾಗಿರ್ಲಿ ಅದು ಗಂಡಾಗಿರ್ಲಿ ಸದೃಢವಾಗಿ ಇರ್ಲಿ, ಶಕ್ತಿಯುತವಾಗಿರ್ಲಿ, ನಮ್ಮ ದೇಶಕ್ಕೆ ಆಸ್ತಿಯನ್ನ ಕೊಡ್ತಾ ಇದೀಯಾ, ನೀನ್ ಚೆನ್ನಾಗಿರುವಂತ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದೀವಿ. ಎಷ್ಟು ಜನ ಬರ್ತಾ ಇದ್ದಾರೆ, ಯಾವ ರೀತಿ ಕಾರ್ಯಕ್ರಮ? ಸುಮಾರು 3,000 ಜನ ಹತ್ರ ನಮ್ಮ ಕ್ಷೇತ್ರದಲ್ಲಿನೇ ಗರ್ಭಿಣಿಯರಿದ್ದಾರೆ. ನಾವು ಎಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಆಹ್ವಾನವನ್ನ ಕೊಟ್ಟಿದ್ದೀವಿ. ಬಿಸಿಲು ಬೇರೆ ಇದೆ, ನಿಮ್ ಎದುರುಗಡೆನೆ ಗೊತ್ತಾಗುತ್ತೆ ಎಷ್ಟು ಜನ ಹೋಳಿಗೆ ಊಟ ಮಾಡಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಹೃದಯದಿಂದ ಸರ್ಕಾರದ ವತಿಯಿಂದ ಹೋಳಿಗೆ ಊಟ ಮಾಡಿಸ್ತೀವಿ. ವೈಯಕ್ತಿಕವಾಗಿ ಉಡುಗೊರೆ ಕೊಡ್ತಾ ಇದ್ದೀನಿ, ಇಲಾಖೆಯಿಂದ ಮಿಕ್ಕಿರೋ ಕೆಲಸ ಮಾಡಿ. ಈ ಕಾರ್ಯಕ್ರಮ ಸಕ್ಸಸ್ ಆದ ತಕ್ಷಣ ಇದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡ್ಲಿಕ್ಕೆ ನಾನು ನಾನು ನಿನ್ನೆನೆ ಹೇಳಿದೀನಿ, ಎಲ್ಲಾ ರೀತಿಯಾದಂತೆ ಕಾಳಜಿ ವಹಿಸಿದೀವಿ. ಮನೆಯಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮನೆ ಮುಟ್ಸೋವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು, ನನ್ನ ಅಕ್ಕ ತಂಗಿರ ಅವ್ರ ಜೊತೆಯಲ್ಲಿ ಇರ್ತಾರೆ. ಅವ್ರ ನೀರಿನ ಬಾಟ್ಲ್ ಆಗ್ಲಿ, ಬಿಸ್ಕೆಟ್ಗಳಾಗ್ಲಿ, ಅವ್ರಿಗೆ ಗ್ಲೂಕೋಸ್ ಆಗಲಿ, ಅದನ್ನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ವಿ. ಸ್ಪೆಷಲಿ ಅವ್ರಿಗೆ ಬಿಸಿಲು ಹತ್ತಬಾರ್ದು ಅಂತ ಇವತ್ತು ಜರ್ಮನ್ ಟೆಂಟ್ ಅನ್ನ ಕೂಡ ಹಾಕ್ಸಿದ್ವಿ. ಹೌದು, ವಿಭಾಗೀಯ ಮಟ್ಟದ 5 ಜಿಲ್ಲೆಯಿಂದ ಬಂದಂತ ಮಳಿಗೆಗಳಿದಾವೆ. ಸೊ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಮಾದರಿ ಕಾರ್ಯಕ್ರಮ. ಖಂಡಿತವಾಗ್ಲೂ ರಾಜ್ಯದಲ್ಲಿನೇ ಮಾದರಿ, ದೇಶದಲ್ಲಿನೇ ಮಾದರಿ. ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕನ್ನೋ ಆಸೆ ನನಗಿದೆ. ಆದ್ರೆ ಟ್ರಾವೆಲಿಂಗ್ ಸಮಸ್ಯೆ ಆಗುತ್ತೆ, ಆದ್ರೆ ಅಟ್ಲೀಸ್ಟ್ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ